ಇವತ್ತು ಭಾಳ ಸಂತೋಷವಾದಂಥ ವಿಷಯ. ಇವತ್ತು ಕೆದಂಬಾಡಿ ರಾಮೇಗೌಡ ಸ್ಮಾರಕ ಸಮಿತಿಗೆ ಇವತ್ತು ಅಧ್ಯಕ್ಷನಾದ ಬಂದ ನಂತರ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ, ಅದು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಅಲ್ಲ, ಅದು ನಮ್ಮ ಸ್ವಾಮೀಜಿ, ಈಗ ನಿರ್ಮಲನ್ ಸ್ವಾಮೀಜಿ ಅವರು ಹೇಳಿದ್ರಂತೆ 3 ನಿಮಿಷ ಕಿರಣ್ ಮಾತಾಡಬೇಕು ಅಂತ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಅವರು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಅಲ್ಲ, ಇಲ್ಲಿ ಇಡೀ ಸಮಾಜಕ್ಕಾಗಿ ಕೆಲಸ ಮಾಡಿರ್ತಕ್ಕಂತಹ ಹಲವಾರು ಮುಖಂಡರುಗಳ ಮಧ್ಯೆ ನನ್ನನ್ನು ಅತಿಥಿಯಾಗಿ ನನಗೊಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು, ಅದು ನಮ್ಮ ಸಮುದಾಯದ ಕೆದಂಬಾಡಿ ರಾಮೇಗೌಡರು ಈ ನೆಲಕ್ಕಾಗಿ, ಈ ಭೂಮಿಗಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಒಂದು ನೆನಪಿನ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಸುರೇಶ್ ಬೈಲ್ರವರ ಅವರ ಬಗ್ಗೆ ಮಾತನಾಡಲಿಕ್ಕೆ ಮಾತ್ರ ಈ 1 ನಿಮಿಷವನ್ನು ನಾನು ಬಳಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅವರೊಬ್ಬ ಅಪ್ರತಿಮ ಬಿಸ್ನೆಸ್ ಮ್ಯಾನ್. ಒಂದು ಹಳ್ಳಿಗಾಡಿನ ಪ್ರದೇಶದಿಂದ ಬಂದು ಇವತ್ತು ಮಂಗಳೂರಿನಲ್ಲಿ 30 ವರ್ಷಗಳಿಂದ ಎಷ್ಟೋ ಕೋಟಿಯ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು ಅಥವಾ ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡಿ ನನಗೆ ಅಚಾನಕ್ಕಾಗಿ ಸುಧೀರ್ ಶೆಟ್ಟಿ ಬಿಳಿನಲೆ ಅಂತ ನಮ್ಮ ಮಿತ್ರರು, ಅವರು ಯಾವುದೋ ಒಂದು ಇಂಟೀರಿಯರ್ ಕೆಲಸದಲ್ಲಿ ನನಗೆ ಅವರನ್ನು ಪರಿಚಯ ಮಾಡಿಸಿದರು. ಅಲ್ಲಿಂದ ನನಗೆ ಪ್ರಾರಂಭವಾದಂತಹ ಒಂದು ಮಿತ್ರತ್ವ, ಅವರಲ್ಲಿ ನಾನು ಏನೋ ಒಂದು ವಿಶೇಷತೆಯನ್ನು ಕಂಡಿದ್ದೆ. ಆದರೆ ಕೆದಂಬಾಡಿ ರಾಮೇಗೌಡರ ಸಮಿತಿಯನ್ನು ಲೋಕಯ್ಯಗೌಡರು ಇದ್ದಾಗೆ ನಾವು ಮಾಡುವಂಥ ಸಂದರ್ಭದಲ್ಲಿ ನಾನು ಲೋಕಯ್ಯಗೌಡರ ಹತ್ರ ಮತ್ತು ನಮ್ಮ ಹಿರಿಯರ ಹತ್ರ ಎಲ್ಲ ಕೇಳಿಕೊಂಡಿದ್ದೆ, ನನಗೆ 3 ಜನರನ್ನು ವಿಶೇಷವಾಗಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೊಡಬೇಕು. ಒಂದು ಭಾಸ್ಕರ್ ದೇವಸ್ಯ, ಮತ್ತೊಂದು ಅಕ್ಷಯ್ ಕುರುಂಜಿ, ಮತ್ತೊಂದು ನಮ್ಮ ಸುರೇಶ್ ಬೈಲ್ರು. ಆದರೆ ಅವರಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ಇಡೀ ಕಡಬ ತಾಲೂಕಿನಲ್ಲಿ ಏನೇನು ಇಷ್ಟರವರೆಗೆ ಚಂದ್ರಶೇಖರ ಕೋಡಿಬಾಯಲ್ರವರು, ತಮ್ಮಯ್ಯ ಮಾಸ್ಟ್ರು, ಹಾಗೆ ಕೋಡಿಂಬಾಳ ಸೀತಾರಾಮರವರು ಕಟ್ಟಿದಂತಹ ಈ ಒಂದು ಅಭೂತಪೂರ್ವವಾದಂತಹ ಜನರ ಸಂಘಟನೆಯನ್ನು ಮತ್ತಷ್ಟು ಬಲಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಸುರೇಶ್ ಬೈಲ್ರವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರ ಹಿಂದೆ ನಮ್ಮ ಕೆದಂಬಾಡಿ ರಾಮೇಗೌಡರ ಸಮಿತಿ ಸಂಪೂರ್ಣವಾಗಿ ನಿಲ್ತದೆ. ಆ ಕೆದಂಬಾಡಿ ರಾಮೇಗೌಡರ ಮುಖಾಂತರ ಇವತ್ತು ಇಡೀ ನಾವು ಕಡಬ ತಾಲೂಕಿನಲ್ಲಿ ಒಂದು ಗಟ್ಟಿಯಾದಂತಹ ಒಂದು ಸಂಘಟನೆಯನ್ನು ಕಟ್ತಕ್ಕಂಥ ಕೆಲಸ ಆಗಿದೆ. ಇಡೀ ಇದು ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕವಾಗಿ ನಾವು ಏನು ಕೀಳರ ಮೇಲೆ ಇದ್ದೇವೆ, ಇದು ಇವತ್ತಿನ ಸಭೆಯ ಮುಖಾಂತರ ಅದೊಂದು ಯಶಸ್ವಿಯಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಸಂದೇಶ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಇವತ್ತು ಉತ್ತಮವಾದಂತಹ ಒಂದು ಸಮುದಾಯ ಭವನದ ಕಲ್ಪನೆಯನ್ನು ನಾವು ಇಲ್ಲಿ ಏನು ಇಟ್ಟುಕೊಂಡಿದ್ದೇವೆ, ಅದು 1 ವರ್ಷದ ಒಳಗೆ ಮುಗಿಯುವಂಥ ಕೆಲಸ ಆಗ್ತದೆ. ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ, ಶೂರನೂ ಅಲ್ಲ. ಇವತ್ತು ಕೊಟ್ಟ ಕುದುರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಿರ್ವಹಿಸಿ ಪ್ರಥಮ ಹಂತದ ಯಶಸ್ವಿಯಲ್ಲಿ ತಾವೇನು ಯಶಸ್ವಿಯನ್ನು ಕಂಡಿದಿರಿ, ಇನ್ನು ಮುಂದೆ ಆಗತಕ್ಕಂಥ 50% ಹೆಚ್ಚಿನ ಕೆಲಸ ಆಗಬೇಕು. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು, ಸುರೇಶ್ ಬೈಲ್ರು ಮತ್ತು ಈ ಎಲ್ಲ ತಂಡಕ್ಕೆ ಸಹಕರಿಸಿ ಅಂತ ಹೇಳುವಂಥ ಮಾತನ್ನು ಹೇಳಿ, ನನಗೆ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನಾನು ಯಾವತ್ತೂ, ಅವರು ನನ್ನ ಒಂದು ನಿರಂತರ ಸಂಪರ್ಕದಲ್ಲಿ ನನಗೆ ಯಾವತ್ತೂ ಶುಭವನ್ನು ಹಾರೈಸಿಕೊಂಡು ನನಗೆ ಅವರಿಗೆ ಅರ್ಪಣೆ ಮನೋಭಾವವನ್ನು ಈ ಒಂದು ತುಂಬಿದ ಸಮಾಜದ ಮುಖಾಂತರ ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ರಾಮೇಗೌಡರ ಆ ಒಂದು ಪ್ರತಿಮೆ ಏನಾದರೂ ಇವತ್ತು ಆಗಬೇಕು ಅಂತೇಳಿದರೆ, ಏನು ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆದರೆ ಕೆಲವು ರೀತಿಯಲ್ಲಿ ಸಹಕಾರ ಆಚೆ ಈಚೆ ಆಗಿದ್ದರೂ ಕೂಡ ನಮ್ಮ ಸ್ವಾಮೀಜಿಯವರು ನಿಂತು ನಿನ್ನ ಜೊತೆ ನೀನು ಮಾಡ್ತಕ್ಕಂಥ ಕೆಲಸ, ಈ ಸ್ವಾತಂತ್ರ್ಯಕ್ಕೋಸ್ಕರ ಜೀವವನ್ನೇ ಅರ್ಪಣೆ ಮಾಡಿದಂಥ, ಪ್ರಾಣತ್ಯಾಗ ಮಾಡಿದಂಥವರನ್ನು ನೆನಪಿಸ್ತಕ್ಕಂಥ ಕೆಲಸ ಏನು ನೀನು ಮಾಡ್ತೀಯ, ನಿನ್ನ ಜೊತೆ ನಾನಿದ್ದೇನೆ, ನಿನಗೆ ಹೆಗಲಿಗೆ ಹೆಗಲು ಕೊಟ್ಟು ನಿನ್ನೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿ ಸ್ವಾಮೀಜಿ ನನಗೆ ಪುರಸ್ಕರಿಸಿದ್ದಾರೆ, ಪ್ರೇರಣೆಯಾಗಿದ್ದಾರೆ. ಅವರಿಗೆ ನಾನು ಈ ಎಲ್ಲ ತುಂಬಿದ ಸಮಾಜದ ಮುಖಾಂತರ, ಕೆದಂಬಾಡಿ ರಾಮೇಗೌಡರ ದಿವ್ಯ ಚೇತನದ ಮುಖಾಂತರ ತಮಗೆ ಒಂದು ಗೌರವವನ್ನು ಸಲ್ಲಿಸುತ್ತಾ, ಧರ್ಮಪಾಲನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಪ್ರತಿ ಹಂತದಲ್ಲಿ ಕೂಡ ನನ್ನ ಜೊತೆ ಇದೆ. ಅವರು ನನಗೆ ಗುರುಗಳಾಗಿ, ನನ್ನ ಒಂದು ಅಪ್ಪಟ ಶಿಷ್ಯನಾಗಿ ಅವ್ರ ಜೊತೆ ನಾನು ಬೆಸೆಯುತ್ತಾ ಇದ್ದೇನೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಸುರೇಶ್ ಬೈಲ್ರವರ ಧರ್ಮಪತ್ನಿ ನಮ್ಮ ಸೌಮ್ಯ ಸುರೇಶ್ರವರು ಯಾವಾಗಲೂ ಹೇಳ್ತಾ ಇದ್ರು, ಯಾವಾಗಲೂ ನಾವು ಮನೆಯಲ್ಲಿ ಒಟ್ಟಿಗೆ ಇರ್ತಿದ್ದೆವು, ಆದರೆ ಈ ಕೆಲಸಕ್ಕೆ ಶುರುವಾದ ನಂತರ ಸುರೇಶ್ ಅವರನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಅಂತ. ಆದರೆ ಅವರ ಒಂದು ಶ್ರಮ ಕೂಡ ಈ ಒಂದು ಸುರೇಶ್ ಗೌಡ್ರ ಒಂದು ಪ್ರೇರಣೆಗೆ ಕಾರಣ ಆಗಿದ್ದಾರೆ. ಇವತ್ತು ನೀವು ಇನ್ನೂ ಅವರ 1 ವರ್ಷದಲ್ಲಿ ಮುಗಿಸಬೇಕು ಅಂತ ಹೇಳಿದ್ರೆ, ಇನ್ನು 1 ವರ್ಷ ಅವರನ್ನು ಸ್ವಲ್ಪ ಫ್ರೀ ಬಿಟ್ಟರೆ ಖಂಡಿತವಾಗಿ ಇದು ಆಗ್ತದೆ. ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.